ಹೇ ಗಾಯ್ಸ್ ವಾಟ್ಸ್ ಅಪ್. ಅಜ್ಜಿ ಅವಾಗ ರಾತ್ರಿ ಇಡೀ ಎಲ್ಲಿರ್ತೀರಾ ಹುಡುಗರೇ ಅಂತ ಕೇಳ್ತಾರೆ. ಶಿವಮ್ ಹೇಳ್ತಾನೆ, ಅಜ್ಜಿ ಜಾತ್ರೆ ಇರೋದೇ ರಾತ್ರಿಗೆ, ಸೊ ನಾವು ರಾತ್ರಿ ಜಾತ್ರೆ ಮುಗಿಸಿ ಬೆಳಗ್ಗೆ ಬಂದ್ಬಿಡ್ತೀವ ಅಂತ ಹೇಳ್ತಾನೆ. ಅವಾಗ ಇವ್ರು 3 ಮಂದಿ ಜಾತ್ರೆಗೆ ಅಂತ ಹೇಳಿ ಆ ಗುಫೆ ಹತ್ರ ಹೋಗಲು ಚಲಿಸುತ್ತಾರೆ. ಆದರೆ ಅವ್ರಿಗೆ ಏನ್ ಗೊತ್ತಿತ್ತು, ಅವ್ರು ಹೋಗೋ ದಾರಿಗೆ ಹಿಂತಿರುಗಿ ಬೇರೆ ದಾರಿನೇ ಇಲ್ಲ ಅಂತ. ಅವರಿಗೆ ಆ ಗುಹೆ ಹತ್ರ ತಲುಪಲು ಸುಮಾರು 8:30 ಏನೋ ಆಯ್ತು. ಗುಹೆ ಹತ್ರ ಹೋದಾಗ ಅವರಿಗೆ ಮತ್ತೆ ಆ ಶಬ್ದ ಬರಲು ಶುರುವಾಯಿತು. ಲೈಕ್ ಟೆಂಪರೇಚರ್ ಡೌನ್ ಆಯ್ತು, ತಂಪಾದ ಗಾಳಿ, ಆ ಗಾಳಿಯಲ್ಲಿ ಮತ್ತೆ ಆ ವಿಚಿತ್ರ ಶಬ್ದಗಳು ಪ್ರಾರಂಭ ಆಯ್ತು. ಲೈಕ್ ಮಳೆನೂ ಪ್ರಾರಂಭ ಆಯ್ತು. ಇವ್ರು ಹಾಗೆ ಮುಂದೆ ಹೋಗ್ತಾ ಇರುವಾಗ ಸಡನ್ ಆಗಿ ಇವ್ರ ಹತ್ರ ಒಬ್ಬ ಮುದುಕ ಬಂದು ಬಿಡ್ತಾನೆ. ಆ ಮುದುಕ ನೋಡಿ 3 ಜನ ಗಾಬರಿ ಆಗ್ತಾರೆ. ಅವಾಗ ಆ ಮುದುಕ ಹೇಳ್ತಾನೆ, ಯಾರ್ ನೀವು, ಇಲ್ಲೇನ್ ಮಾಡ್ತಾ ಇದ್ದೀರಾ, ಹೋಗಿ ಇಲ್ಲಿಂದ, ಇದು ಸ್ಥಾನ ಸರಿ ಇಲ್ಲ, ನನ್ ಮಾತ್ ಕೇಳಿ, ಇಲ್ಲಾಂದ್ರೆ ಯಾರು ಬದುಕೋಲ್ಲ ಅಂತ ಹೇಳಿ ಆ ಮುದುಕ ಹೋಗ್ಬಿಡ್ತಾನೆ. ಅವನ ಮಾತು ಕೇಳಿ ರವಿ ತುಂಬಾ ಗಾಬರಿ ಆಗ್ತಾನೆ. ಅವನು ಶಿವಮ್ ಮತ್ತು ಮಂಜ ಹೇಳ್ತಾನೆ, ಬ್ರೋ ನಡಿ ಬ್ರೋ, ಇಲ್ಲಿಂದ ಹೋಗುವ, ಯಾಕೋ ಒಳಗೆ ಹೋಗೋದು ಸರಿ ಇಲ್ಲ ಅಂತ ಹೋಗುವ ಅಂತ ಹೇಳ್ತಾನೆ. ಅವಾಗ ಶಿವಮ್ ಹೇಳ್ತಾನೆ, ಯಾರೋ ಕುಡುಕ ಮುದುಕ, ಏನೂ ಆಗೋಲ್ಲ, ಒಳಗೆ ಹೋಗು ನಡಿ ಅಂತ. ಮಂಜ ಹೇಳ್ತಾನೆ, ಮತ್ ಇಷ್ಟ ರಾತ್ರಿ ಇಲ್ಲೇನು ಹರಿಯಾತಿದ್ದವ, ಮಜಾಕ್ ಬೇಡ. 3 ಜನ ಒಳಗೆ ಹೋಗ್ತಾ ಇದ್ದಾರೆ. ಶಿವಮ್ ಮುಂದೆ ಅದಾನೆ, ಅವನ ಹಿಂದೆ ಮಂಜ, ಅವನ ಹಿಂದೆ ರವಿ. ಸಡನ್ ಆಗಿ ರವಿ ಕಿವಿಯಲ್ಲಿ ಯಾರೋ ಒಂದು ಕೂಗಿದಂಗೆ ಆಗ್ತಿದೆ. ಅವನ ಹೆಸರು ತಗೊಂಡು ಲೈಕ್ ರವಿ ಅಂತ. ರವಿ ಅಚಾನಕ್ ಹಿಂತಿರುಗಿ ನೋಡ್ತಾನೆ. ಯಾರು 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 ಅಂತ ಕೇಳ್ತಾನೆ. ಶಿವಮ್ ಮಂಜ ಕೇಳ್ತಾರೆ, ಏನಾತ್ಪಾ ತಮ್ಮ ಅಂತ ಕೇಳ್ತಾನೆ. ರವಿ, ನನಗೆ ಯಾರು ರವಿ ಅಂತ ಕರೆದಂಗೆ ಆಯ್ತಂತ. ಮಂಜ, ಯಾರೂ ಇಲ್ಲ ನಡಿ ಸುಮ್ಮನಂತ ಹೇಳ್ತಾನೆ. ಮತ್ತೆ ಸ್ವಲ್ಪ ಮುಂದೆ ಹೋದಾಗ ಮತ್ತೆ ರವಿಗೆ ಆ ಶಬ್ದ ಬರ್ತದೆ, ರವಿ ಅಂತ. ಮತ್ತೆ ರವಿ ಹಿಂತಿರುಗಿ ಯಾರು ಯಾರು ಅಂತ ಕೇಳ್ತಾನೆ. ಮಂಜ, ಏನಾಯ್ತ್ಲೇ ಅಂತ ಕೇಳ್ತಾನೆ. ರವಿ ಹೇಳ್ತಾನೆ, ಮತ್ತೆ ಅದ ಶಬ್ದ ಬಂತ್ಲೇ ನನಗಂತ. ಅವಾಗ ಮಂಜ ಹೇಳ್ತಾನೆ ಸಿಟ್ಲಿಂದ, ಸುಮ್ಮನೆ ನಡಿಲೇ, ನಮಗ್ ಬರತ್ತಿಲ್ಲ ಸೌಂಡ್, ನಿನಗ ಬರತ್ತಿತ್ತು, ಎಲ್ಲೇ ಯಾರು ಕರೆದಂಗೆ, ಯಾರು ಕರೆಯತ್ತಾರ ನಿಂಗಂತ ಅವ್ನು ಶೀಟ್ ಆಗ್ಬಿಡ್ತಾನೆ. ಇನ್ನೂ ಸ್ವಲ್ಪ ಮುಂದೆ ಹೋದಾಗ ಈ ಸಲ ಮಂಜ ಕೈ ಯಾರು ಜಗ್ತಾರ. ಮಂಜ ಕೈ ಜಗದ್ಮ್ಯಾಗ ಮಂಜ ರವಿ ಕೇಳ್ತಾನೆ, ಯಾಕಲೇ ಕೈ ಜಗತಿ ಅಂತ ಕೇಳ್ತಾನೆ. ರವಿ ಹೇಳ್ತಾನೆ, ನಾನಿಲ್ಲಪ್ಪ ಅಂತ ಹೇಳ್ತಾನೆ. ಹಾಗೆ ಇನ್ನೂ ಮುಂದೆ ಹೋಗ್ತಾ ಇರುವಾಗ ಮತ್ತೊಂದ್ಸಲ ಮಂಜದ ಕೈ ಯಾರು ಜಗ್ತಾರ. ಅವಾಗ ಮಂಜ ಶಿಟ್ಲಿಂದ ಹೇಳ್ತಾನೆ, ಹಡಿಸಿಕೆ, ಯಾಕೆ ಕೈ ಜಗತಿಲೇ, ಕಡ್ಯಾಕತ್ತಾವೇನಂತ ಕೇಳ್ತಾನ. ರವಿನೂ ಶಿಟ್ಲಿಂದ, ನಾನಿಲ್ಲಲೇ, ನಾನೆದಕ್ಕೆ ನಿನ್ನ ಕೈ ಜಗ್ಲಿ ಅಂತ ಅವನು ಹೇಳ್ತಾನೆ. ಶಿವಮ್, ಸುಮ್ನಿರ್ಲಿ, ನನಗೆ ಯಾಕೋ ಅನ್ಸತೈತಿ ಇಲ್ಲಿ ಯಾರು ಇದಾರಂತ, ನನಗೂ ಅವಾಗಿಂದ ಯಾರು ಕರೆದಂಗ ಒದರಂಗ ಫೀಲ್ ಆಗತೈತಂತ. ರವಿ ಹೆದರ್ಕೊಳ್ತಾನೆ, ನಡೀರ್ಲಿ, ಇಲ್ಲಿಂದ ಹೋಗೋಣ, ಇಲ್ಲಿ ಏನೋ ಆಗ್ತಾ ಇದೆಯಾ, ಹೋಗುವ ಬ್ರೋ ಅಂತ ಹೇಳ್ತಾನೆ. ಆದರೂ ಇವ್ರು 3 ಜನ ಹಾಗೆ ಮುಂದೆ ಹೋಗ್ತಾನೆ ಇದ್ದಾರೆ. ಆಮೇಲೆ ರವಿ ಅಚಾನಕ್ ನಿಂತ್ಕೊಂಡ್ಬಿಡ್ತಾನೆ. ಮಂಜ, ಯಾಕಲೇ ಏನಾಯ್ತಲೇ, ನಡಿಯಲ್ಲ ಅಂತ ಹೇಳ್ತಾನೆ. ಬಟ್ ರವಿ ನೋ ರೆಸ್ಪಾನ್ಸ್, ಅವ್ನು ರೆಸ್ಪಾನ್ಸೇ ಕೊಡೋದಿಲ್ಲ ಮಂಜ ಮಾತಿಗೆ. ಶಿವಮ್, ರವಿ ಏನಾಗಲ್ಲ, ನಡಿ ಬ್ರೋ, ಹೋಗುವ, ಹಾಗೆ ಮುಂದೆ ಹೋಗುವ, ಏನಾಗಲ್ಲ, ನಾನು ಇದ್ದೀನಿ ನಡಿ ಅಂತ ಹೇಳ್ತಾನೆ. ರವಿ ಏನೂ ರೆಸ್ಪಾನ್ಸ್ ಕೊಡೋದಿಲ್ಲ. ಅವರಿಬ್ರು ಮಾತಿಗೆ ಏನೂ ರೆಸ್ಪಾನ್ಸೇ ಕೊಡ್ತಾ ಇಲ್ಲ. ಆಮೇಲೆ ಇಬ್ರು ರವಿ ಕೈ ಹಿಡಿದು ಕೇಳ್ತಾರೆ, ರವಿ ಏನಾಯ್ತು, ರವಿ ಏನಾತ, ನಡಿ ಹೋಗುವ, ಮುಂದೆ ಹೋಗುವ, ಮಾತಾಡಲ್ಲ, ಏನಾತ. ರವಿ ಏನೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಆಗ ಮಂಜ ಶಿವಮ್ ಹೇಳ್ತಾನೆ, ಶಿವಮ್ ಅವನ ಕಣ್ಣು ನೋಡಂತ. ಅವಾಗ ಅವನ ಕಣ್ಣು ನೋಡಿದರೆ ತುಂಬ ವೇರ್ಡ್ ಆಗಿತ್ತು. ಅಂದರೆ ಅವನ ಕಣ್ಣಿದೆ, ಪೂರ ವೈಟ್ ಆಗಿದೆ, ಬ್ಲ್ಯಾಕ್ ಬಿಂದುನೇ ಇಲ್ಲ ಕಣ್ಣಲ್ಲಿ, ಪೂರ ವೈಟ್ ಆಗಿದೆ. ರವಿ ಒಂದು ವಿಯರ್ಡ್ ಟ್ಯಾಪ್ ಆಗಿದ್ದಾನೆ. ಆಮೇಲೆ ರವಿ ಭಾಳ ಕೇಳ್ತಾರೆ, ರವಿ ಏನಾದ್ ಬ್ರೋ, ರವಿ ಏನಾತ್ ಮಚ, ಏನಾತ್. ಬಟ್ ರವಿ ನೋ ರೆಸ್ಪಾನ್ಸ್. ಅವ್ನು ಬರ್ತಾವ ಹಾಗೆ ಚೇಂಜ್ ಆಗ್ತಾ ಇದೆ. ಆಮೇಲೆ ರವಿ ಒಂದು ವಿಚಿತ್ರ ಸ್ಮೈಲ್ ಕೊಡ್ತಾನೆ, ಲೈಕ್ ಹೀಗೆ. ಈಗ ಮಂಜ ಆ್ಯಂಡ್ ಶಿವಮ್ ಗೊತ್ತಾತ, ರವಿ ಮೇಲೆ ಆ ಮಂತ್ರವಾದಿ ಆತ್ಮ ಎಂಟರ್ ಆಗಿರ್ಬೋದು, ಅಥವಾ ಮಂತ್ರವಾದಿ ಜಾದು ಅವನ ಮೇಲೆ ಎಂಟರ್ ಆಗಿರ್ಬೋದು. ಯಾಕಂದ್ರೆ ಶಿವಮ್ಗೆ ಒಂದು ಡೌಟ್ ಇತ್ತು, ಆ ಗುಹೆಯಲ್ಲಿ ಮಂತ್ರವಾದಿದ ಆತ್ಮ ಬಗ್ಗೆ ಹೇಳ್ತಾ ಇದ್ರಲ್ಲ ಊರೊಳಗೆ, ಅವನು ಸಣ್ಣ ಇರಬೇಕಾದ್ರೆ ಅವನಿಗೂ ಗೊತ್ತಾಗಿತ್ತು ಅದು. ಅವಾಗ ಅವನು ಮಂಜಾಗ ಅಷ್ಟೇ ಹೇಳಿದ್ದ, ಬಟ್ ರವಿ ಹೇಳಿಲ್ಲಾಗಿತ್ತು. ಅವಾಗ ಶಿವಮ್ ಹೇಳ್ತಾನೆ, ಅಂದರೆ ಶಿವಮ್ ಮಂಜಾಗ ಇಬ್ಬರಿಗೂ ಗೊತ್ತಿತ್ತಲ್ಲ ಅದು ಮಂತ್ರವಾದಿ ಬಗ್ಗೆ. ಮಂಜಾಗ ಹೇಳ್ತಾನೆ, ಬ್ರೋ, ಮಂತ್ರವಾದಿದು ಏನಾದರೂ ಒಂದು ಛಲಾವ ಇರ್ಬೋದು, ಏನಾದರೂ ಒಂದು ಎಫೆಕ್ಟಿವ್ ಮೇ ಆಗಿರ್ಬೋದು ಅಂತ. ದೇವ್ರ ಭಕ್ತಿ ಹೆದರಿಕೆ ಎರಡೂ ಇರ್ತದೆ ಅಲ್ಲ. ಯಾರು ದೇವ್ರ ಭಕ್ತಿಗಿಂತ ಹೆದರಿಕೆಗೆ ಮಹತ್ವ ಕೊಡ್ತಾರಲ್ಲ, ಅವ್ರ ಮ್ಯಾಗ
ನೆಗೆಟಿವ್ ಪವರ್ ಜಲ್ದಿ ಅಟ್ರಾಕ್ಟ್ ಆಗ್ತದೆ, ಅದೆಲ್ಲರಿಗೂ ಗೊತ್ತಿದೆ ಅಲ್ಲ. ಆವಾಗ ರವಿ ಒಂದು ವಿಚಿತ್ರ ವಾಯ್ಸಲ್ಲಿ ಮಾತಾಡ್ತಾನೆ. ಬಂದ್ರಾ? ಎಷ್ಟೋ ವರ್ಷ ಆಯ್ತು ನಿಮ್ಮನ್ನ ನೋಡಿ, ಕೊನೆಗೂ ಬಂದ್ಬಿಟ್ರಿ, ಬಲಿ ಕೊಡುವ ಸಮಯ ತಂದ್ಬಿಟ್ರಿ ಅಂತ ವಿಚಿತ್ರವಾಗಿ ನಗ್ತಾನೆ ರವಿ. ಮಂಜಾ ಮತ್ತು ಶಿವಮ್ ತುಂಬಾ ಗಾಬರಿ ಆದ್ರು ಅದನ್ನ ನೋಡಿ. ಮಂಜಾ ಮತ್ತು ಶಿವಮ್ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಶಿವಮ್ ಒಂದೇ ಸಲ ಮಂಜಾ ಹೇಳ್ತಾನೆ, ಮಂಜಾ ಓಡಿಲ್ಲಿಂದ ಅಂತ. ಇಬ್ರು ಓಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಹಾಗೆ ಓಡ್ತಾ ಇದ್ದಾರೆ. ಯಾವ್ದು ರೂಟ್ಲಿಂದ ಬಂದಿದಾರಲ್ಲ ಅದೇ ರೂಟ್ಲಿಂದ ಹೋಗ್ತಾ ಇದ್ದಾರೆ. ಬಟ್ ಏನು ವಿಚಿತ್ರ ಅಂದರೆ ಇವ್ರು ಹೇಗೆ ಹೋಗ್ತಾ ಇದ್ದಾರೋ, ಯಾವ ರೂಟ್ಲಿಂದ ಬಂದಿದ್ದಾರೋ ಹಾಗೇ ರೂಟ್ಲಿಂದ ಹೋಗ್ತಾ ಇದ್ದಾರೋ, ಅವರು ಮತ್ತೆ ತಿರುಗಿ ರವಿ ಹತ್ರನೇ ಬರ್ತಾ ಇದ್ದಾರೆ. ಅಂದರೆ ನೀವು ಗೊತ್ತಾಗ್ತಾ ಇದೆ, ಛಲವ ಆಗ್ತಾ ಇದೆ ಇಲ್ಲಿ. ಅವ್ರು ಹೇಗೆ ಹೋಗ್ತಾ ಇದ್ದಾರೋ, ಯಾವ ರೂಟ್ಲಿಂದ ಬಂದಿದ್ದಾರೋ ಅದೇ ರೂಟಿಗೆ ಹೋದರೆ ಅವ್ರು ತಿರ್ಗಾ ಬಂದು ರವಿ ಹತ್ರನೇ ನಿಲ್ಕೋತಿದ್ದಾರೆ. ಮತ್ತು ಇನ್ನೊಂದು ಭಯಾನಕ ಏನಂದರೆ, ಅವ್ರು ಹೇಗೆ ಬಂದು ರವಿ ಹತ್ರ ನಿಲ್ತಾ ಇದ್ದಾರೋ ಹಾಗೆ ರವಿದು ತಲೆ ಬುರುಡ 360 ಡಿಗ್ರಿ ರೋಟೇಟ್ ಆಗ್ತಾ ಇತ್ತು. 360 ಡಿಗ್ರಿ ರೋಟೇಟ್. ಬಾಪ್ರೆ, ಮೇರೆ ರೋಂಗಟೆ ಖಡೆ ಹೋಗ್ರೆ. ಗೂಸ್ ಬಂಪ್ಸ್ ಬ್ರೋ. ನಾ ಹೇಳ್ತಾ ಇರುವಾಗ ಇಮ್ಯಾಜಿನ್ ಮಾಡ್ಕೊಂಡು ಹೇಳ್ತಾ ಇದ್ದೇನೆ, ಹೀಗಾಗಿರ್ಬೋದು. 360 ಡಿಗ್ರಿ ಗುರು ಹೇಗೆ ರೋಟೇಟ್ ಆಗ್ತದೆ ಬಾಪ್ರೆ, ನನಗೆ ಆಗೋದಿಲ್ಲ. 360 ಡಿಗ್ರಿ ರೋಟೇಟ್ ಆಗ್ತಾ ಇದೆ. ಅದನ್ನು ನೋಡಿ ಶಿವಮ್ ಮಂಜಾ ಇಬ್ಬರು ತುಂಬ ಗಾಬರಿ. ಆವಾಗ ರವಿ ಸ್ಲೋಲಿ ಮೇಗೆ ಹೇಳ್ತಾ ಇದ್ದಾನೆ, ಅಂದರೆ ನೆಲದಿಂದ ಮೇಲೆ ಹೋಗ್ತಾ ಇದ್ದಾನೆ. ಅದನ್ನೇ ಮಂಜಾ ಮತ್ತು ಶಿವಮ್ ನೋಡಿ ಹೋಗಿ ಅವನ ಕಾಲು ಹಿಡಿತಾರೆ, ಜಗ್ತಾರೆ ಕೆಳಗೆ. ರವಿ ಶಿವಮ್ ಮತ್ತು ಮಂಜಾದ ಕೈ ಹಿಡಿದು ಒಳಗೆ ತೊಗೊಂಡು ಹೋಗ್ತಾನೆ. ಎಲ್ಲಿ ಅಂದರೆ ಆ ಮಂತ್ರವಾದಿ ಎಲ್ಲಿ ಆ ಮಂತ್ರವನ್ನು ಬಲಿಯದು ತಗೋತಿದ್ದಲ್ಲ, ಅವನ ಸ್ಥಾನ ಏನಿತ್ತಲ್ಲ ಮಂತ್ರವಾದಿದು, ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಒಳಗೆ ಹೋಗುವಾಗ ಇನ್ನೂ ಒಳಗೆ ಕರ್ಕೊಂಡು ಹೋಗ್ತಾರೆ. ಇವರಿಬ್ರು ಕಾನ್ಸಸ್ನಲ್ಲಿ ಅದಾರೆ. ಕಾನ್ಸಸ್ನಲ್ಲಿ ಇವ್ರಿಗೆ ಗೊತ್ತಾಗ್ತಾ ಇದೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದೀವಿ ಅಂತ. ಒಳಗೆ ಹಾಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ರವಿ ಅವನಿಗೆ. ಅವ್ರು ತಡ್ಕೊಳ್ತಾ ಇದ್ದಾರೆ, ರವಿ ಬೀಡು ರವಿ ಏನಾಗ್ತಿದೆ ರವಿ ಅಂತ. ಆದರೂ ರವಿ ಬಿಡ್ತಾ ಇಲ್ಲ, ಒಳಗೆ ಹೋಗ್ತಾರೆ. ಒಳಗೆ ಹೋಗಿ ರವಿ ಒಂದು ಸಲ ಎಸಿತಾನೆ ಇಬ್ರಿಗೂ. ಅಲ್ಲಿ ಆ ಮಂತ್ರವಾದಿ ಸ್ಥಾನ ತುಂಬ ವಿಚಿತ್ರ ಇತ್ತು. ಯಾಕಂದರೆ ಆ ಮಂತ್ರವಾದಿದ ವಸ್ತು ಎಲ್ಲ ಹಾಗೆ ಬಿದ್ದಿತ್ತು. ಅಲ್ಲಿ ಹೋಮ ಮಂಡಲ ಇತ್ತು. ಆ ಹೋಮ ಮಂಡಲದಲ್ಲಿ ಕೊತ ಕುದೀತಿರುವ ಲಾವಾ. ಮತ್ತು ಇನ್ನೊಂದು ವಿಯರ್ಡ್ ಏನಂದರೆ ನಂಗೆ ಹೇಳಲಿಕ್ಕೂ ಭಯ ಆಗ್ತಿದೆ ಗುರು. ಇನ್ನೊಂದು ವಿಯರ್ಡ್ ಏನಂದರೆ 100 ಜನದ ಸ್ಕೆಲಿಟನ್ ಹಡ್ಡಿಗಳು, ತಲೆ ಬುರುಡ, ಎದೆ ಹಡ್ಡಿಗಳು ಹಾಗೆ ಬಿದ್ದಿದೆ ಗುರು. 100 ಜನದ ಒಂದೊಂದಕ್ಕೆ ಮಾಂಸನೂ ಹಾಗೆ ಇದೆ, ಬ್ಲಡ್. ಬಾಪ್ರೆ, ಹೇಗಿರ್ಬೋದು ಗುರು. ನಾ ಇಮ್ಯಾಜಿನ್ ಮಾಡ್ಕೊಂಡು ಹೇಳ್ತಾ ಇದ್ದೇನೆ, ಹೇಗೆ ಅನಿಸ್ತಾ ಇದೆ. ಒಂದು ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೇಗಿರ್ಬೋದಂತ. ಆವಾಗ ಆ ಮಂತ್ರವಾದಿ ಜೀವಂತಿರುವಾಗ ಎಷ್ಟೋ ಜನ ಬಲಿ ತೊಗೊಂಡಿದ್ದ. ಇವಾಗ ಇವ್ರ ಸಮಯ ಅಂತ ಇವ್ರನ್ನೂ ಬಲಿ ತಗೋತ ಅಂತ ಹೇಳ್ತಾನೆ. ಅವಾಗ ಯಾಕಂದರೆ ಒಂದು ಯಾವುದೋ ಒಂದು ಮನುಷ್ಯ ಇರಲಿ, ಒಂದು ಸ್ಪಿರಿಟ್ ಇರಲಿ, ಯಾವುದೋ ಒಂದು ಏನೂ ಇರಲಿ, ಅವ್ರದ್ದೊಂದು ಗುರಿ ಇರ್ತದೆ. ಸೊ ಇವನ್ ಗುರಿ ಇತ್ತು ಒಂದು ಭಯಂಕರ ರಾಕ್ಷಸ ಆಗೋದು. ಇವನು ಮನುಷ್ಯ ಇದ್ದ, ಮನುಷ್ಯಲಿಂದ ಸ್ಪಿರಿಟ್ಲಿಂದ ಈಗ ಭಯಂಕರ ರಾಕ್ಷಸ ಆಗೋನು. ಅದು ಈ 3 ಜನ ಬಲಿ ಕೊಟ್ಟು. ಆವಾಗ ಈ 3 ಜನ ಬಲಿ ಕೊಡಲಿಕ್ಕೆ, ಅವನು ರಾಕ್ಷಸ ಆಗಲಿಕ್ಕೆ 3 ದಿನ ಬೇಕು. 3ನೇ ದಿನಕ್ಕೆ ಈ 3 ಜನ ಬಲಿ ಕೊಟ್ಟು ಅವನು ಭಯಾನಕ ರಾಕ್ಷಸಲ್ಲಿ ಸಫಲ ಆಗ್ತಾನೆ. ಈ ಕಡೆ ಅಜ್ಜಿ ಮತ್ತು ತಾತ ತುಂಬ ಟೆನ್ಷನ್ನಲ್ಲಿ. ಯಾಕಂದರೆ ಮುಂಜಾನೆ ಆಯಿತು, ಹುಡುಗರು ಬಂದಿಲ್ಲ. ಮಧ್ಯಾಹ್ನ ಆಯಿತು, ಹುಡುಗರು ಬಂದಿಲ್ಲ. ಸಂಜೆ ಆಯಿತು, ರಾತ್ರಿ ಆಯಿತು, ನೆಕ್ಸ್ಟ್ ಡೇ ಆಯಿತು, ಆದರೆ ಹುಡುಗರು ಬಂದೇ ಇಲ್ಲ. ಅಜ್ಜಿ ತಾತ ತುಂಬ ಟೆನ್ಷನ್, ತುಂಬ ಗಾಬರಿಯಲ್ಲಿದ್ದಾರೆ. ಊರ ಜನಗೆಲ್ಲ ಕೇಳ್ತಾ ಇದ್ದಾರೆ ಎಲ್ಲೋದ್ರು ಹುಡುಗರು. ಊರ ಜನ ಇವ್ರಿಗೆ ಕೇಳ್ತಾರೆ, ನೀವು ಎಲ್ಲಿ ಕಳಿಸಿದ್ರಿ ಅವರಿಗೆ ಅಂತ. ಅವರು ಹೇಳಿದರು, ಆಚೆ ಊರಲ್ಲಿ ಜಾತ್ರೆ ಇದೆ, ಅಲ್ಲಿ ಹೋಗಿ ಬರ್ತೀವಿ ಅಂತ. ಊರ ಜನ ಆವಾಗ ಅಜ್ಜಿ ತಾತ ಹೇಳ್ತಾರೆ, ಆಚೆ ಊರಲ್ಲಿ ಯಾವುದೂ ಜಾತ್ರೆನೇ ಇಲ್ಲ ಅಂತ. ಆವಾಗ ಇವರಿಗೆ ಆ ಟೆನ್ಷನ್ ಆಗ್ತದೆ. ಏನಂತ ಆ ಬೆಟ್ಟದ ಬಗ್ಗೆ ಕೇಳಿ. ಯಾಕಂದರೆ ಆಚೆ ಊರಲ್ಲಿ ಹೋಗಿಲ್ಲ ಅಂದರೆ 100% ಅವ್ರು ಬೆಟ್ಟದ ಆಚೆನೇ ಹೋಗಿದ್ದಾರೆ ಅಂತ. ಆವಾಗ ಅದು ನೋಡಿ ಗಾಬರಿ ಆಗ್ತಾರೆ ಇನ್ನೂ ಊರ ಜನ.
ಆದರೂ ಇವರು ಊರಲ್ಲಿ ಆಚೆ ಊರಲ್ಲಿ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ, ಹೋಗ್ತಾರೆ, ಕೇಳ್ತಾರೆ, ಈ ಹುಡುಗರು ಬಂದಿದ್ದಾರ ಅಂತ ವೈರಲ್ ಆಗಿಬಿಡ್ತಾರೆ. ವೈರಲ್ ಆಗೋದಷ್ಟು ಸಿಂಪಲ್ಲು, ಮಜಾಗಬೇಡ, ವೈರಲ್ ಆಗ್ತಾರೆ. ಆ್ಯಂಡ್ ಅವಾಗ ಸಡನ್ನಾಗಿ ಆ ಕುಡುಕ ಮುದುಕ ಅವ್ರ ಹತ್ರ ಬರ್ತಾರೆ. ಏನಾಯಿತು ಅಂತ ಕೇಳ್ತಾನೆ. ಅವಾಗ ಅಜ್ಜಿ ಹೇಳ್ತಾರೆ ಹೀಗೀಗೆ ಆಗಿದೆ ಅಂತ. 3 ಜನ ಅವನಿಗೆ ಹೇಳ್ತಾರೆ ತಿಳಿಸಿ. ಅವಾಗ ಅವನು ಹೇಳ್ತಾನೆ, ಆ 3 ಜನ ನಾನು ಬೆಟ್ಟದ ಹತ್ರ ಗುಹೆ ಹತ್ರ ನೋಡಿದ್ದೆ ಅವ್ರು 3 ಜನ ಅಂತ. ಅಜ್ಜಿ ಈ ಮಾತು ಕೇಳಿದ ತಕ್ಷಣ ಬೇವಶ್ ಆಗಿಬಿಡ್ತಾಳೆ. ಅವ್ರ ಪ್ರಜ್ಞೆ ತಪ್ಕೊಂಡ್ಬಿಡ್ತಾಳೆ. ಯಾಕಂದರೆ ಆ ಬೆಟ್ಟದ ಬಗ್ಗೆ ಮಾತಾಡಿದ್ರೇ ಆ ಊರು ಮಂದಿ ಹೆದರ್ಕೊಳ್ಳೋರು. ಇವು 3 ಜನ ಆ ಗುಹೆಯಲ್ಲಿ ಹೋಗ್ತಾ ಇದ್ದಾರೆ ಅಂತ ಕೇಳಿ ಅಜ್ಜಿ ಪ್ರಜ್ಞೆನೇ ತಪ್ಪಿಬಿಡ್ತದೆ. ಅವಾಗ ಅಜ್ಜಿಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಅವಾಗ ಗ್ರಾಮ ದೇವತೆ ಕಡೆ ಹೋಗುವ ಅಂತ ಇವರೆಲ್ಲ ಊರಾಚೆ ಫಾರೆಸ್ಟಲ್ಲಿರುವ ಗ್ರಾಮ ದೇವತೆ ಹತ್ರ ಹೋಗ್ತಾರೆ. ಹೋಗಿ ಅಲ್ಲೆಲ್ಲ ಮಾತಾಡ್ತಾರೆ. ಗ್ರಾಮ ದೇವತೆ ಕೇಳ್ತಾರೆ. ಅವ್ರಿಗೆ ಕೇಳ್ತಾರೆ ಇವರು, ಅಪ್ಪ ದೇವರೇ ಹೀಗಾಗಿದೆ ಅಪ್ಪ, 3 ಜನ ಆ ಹುಡುಗರು ಆ ಗುಹೆಯಲ್ಲಿ ಹೋಗಿದ್ದಾರೆ. ಆವಾಗ ಗ್ರಾಮ ದೇವತೆ ಆ ಊರು ಜನಗೆ ಒಂದು ಉಪಾಯ ಕೊಡ್ತಾರೆ. ಆ ಮಂತ್ರವಾದಿನ ಬಂಧಿಸಿ ಅವನಿರೋ ಒಂದು ವಸ್ತು ಇದೆ, ಆ ವಸ್ತುದಲ್ಲಿ ಅವನ ಜೀವ ಇದೆ, ಆ ವಸ್ತು ಸುಡೋವರೆಗೂ ಅವನು ಸಾಯೋದಿಲ್ಲ. ಆವಾಗ ಆ ಗ್ರಾಮ ದೇವತೆ ಊರು ಜನಗೆ ಎಲ್ಲರಿಗೂ ಉಪಾಯ ಕೊಟ್ಟು ಬಂದೋಬಸ್ತ್ ಮಾಡಿ ಕೊಡ್ತಾರೆ. ಆವಾಗ ಊರು ಜನ ಅಜ್ಜಿ ತಾತ ಕರ್ಕೊಂಡು ಆ ಬೆಟ್ಟದ ಹತ್ರ ಹೋಗಿ ಒಳಗೆ ಹೋಗಿ ಆ 3ನೇ ದಿನ ಲಾಸ್ಟ್ ಡೇ ಇತ್ತು. ಆವಾಗ 3ನೇ ದಿನ ಆ ಬೆಟ್ಟದ ಹತ್ರ ಹೋಗಿ ಒಳಗಡೆ ಹೋಗಿ ಆ ಸ್ಪಿರಿಟ್ನ ಬಂಧಿಸಿ ಅವನ್ನ ಯಾವ ವಸ್ತು ಆ ವಸ್ತುದಲ್ಲಿ ಜೀವ ಇದೆಯೋ ಆ ವಸ್ತುನ ಹೋಮಮಂಡಲ ಹಾಕಿ ಸುಟ್ಟು ಬಿಡ್ತಾರೆ. ಆವಾಗ ಆ ಸ್ಪಿರಿಟ್ ಫಿನಿಶ್ ಆಗ್ತದೆ. ಹಾಗೆ ಸ್ಪಿರಿಟ್ನ ಫಿನಿಶ್ ಮಾಡಿ ಆ ಗುಹೆನ ಬೆಂಕಿ ಹಚ್ಚಿ ಸುಟ್ಟಿ ಆ ಗುಹೆನ ಬಂದ್ ಮಾಡಿ 2 ಜನನ ಪ್ರಾಣ ಕಾಪಾಡ್ತಾರೆ. ಸೊ ಇದರಲ್ಲಿ ತುಂಬ ಜನರಿಗೆ ಮೈಂಡಲ್ಲಿ ಬಂದಿರ್ಬೋದು ವಿಚಾರ, ಹೋಗಿದ್ದು 3 ಜನ, ಉಳಿಸಿದ್ದು 2 ಜನಕ್ಕೆ ಯಾಕೆ ಅಂತ. ಯಾಕಂದರೆ ಅದರೊಳಗೆ ಒಬ್ಬನು ಅವ್ರ ಮಧ್ಯೆ ಇಲ್ಲ. ಸೊ ಸಿಂಪಲ್ ಆಗಿ ಎಲ್ಲರ ಮೈಂಡಲ್ಲಿ ವಿಚಾರ ಬಂತು. ಇದು ಏನಂದರೆ ರವಿಯಲ್ಲಿ ಸ್ಪಿರಿಟ್ ಎಂಟರ್ ಆಗಿತ್ತು, ಸೊ ರವಿನೇ ಇಲ್ಲ ಇರ್ಬೋದಂತ. ಆದರೆ ರಾಂಗ್. ಶಿವಮ್ ಅವ್ರ ಮಧ್ಯೆ ಇಲ್ಲಾಗಿತ್ತು. ರವಿ ಮತ್ತು ಮಂಜಾನ ಉಳಿಸ್ಕೋತಾರೆ, ಬಟ್ ಶಿವಮ್ ಇಲ್ಲಾಗಿತ್ತು. ಯಾಕಂದರೆ ಆ ಊರಿಗೆ ಕರ್ಕೊಂಬರೋವನೇ ಶಿವಮ್, ಆ ಬೆಟ್ಟದ ಬಗ್ಗೆ ವಿಚಾರ ಮಾಡೋವನೇ ಶಿವಮ್, ಆ ಬೆಟ್ಟದ ಹತ್ರ ಹೋಗೋವನೇ ಶಿವಮ್, ಆ ಬೆಟ್ಟದ ಒಳಗೆ ಗುಹೆ ಒಳಗೆ ಹೋಗಿ ಕರ್ಕೊಂಡು ಹೋಗೋವನೇ ಶಿವಮ್, ಅಲ್ಲಿ ಹೋಗುವ ಅಂತ ಆಸೆ ಪಟ್ಟಿದ್ದು ಶಿವಮ್, ಹಠ ಮಾಡಿದ್ದು ಶಿವಮ್, ಎಲ್ಲ ಶಿವಮ್. ಅವನಿಗೆ ವಶ ಮಾಡಿದ್ರು, ಹಿಪ್ನೋಟೈಸ್ ಆಗಿತ್ತು, ಅವನು ಹಿಪ್ನೋಟೈಸ್ ಆಗಿದ್ದ. ಸೊ ಶಿವಮ್ ಈಗ ಅವರ ಮಧ್ಯೆ ಇಲ್ಲ. ಇಲ್ಲಿವರೆಗೂ ಹಾರರ್ ಸ್ಟೋರಿ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೇ ಗಾಯ್ಸ್, ಈ ಹಾರರ್ ಸ್ಟೋರಿ ನಿಮ್ಗೆ ಹೇಗೆ ಅನಿಸಿದೆ? ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಆ್ಯಂಡ್ ನಾನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದೆ ಅಂತ ತಿಳ್ಕೊತೀನಿ. ಐ ನೋ ಮಧ್ಯದಲ್ಲಿ ತುಂಬ ವರ್ಡ್ ಮಿಸ್ಟೇಕ್ ಆಗ್ತಾ ಇತ್ತು, ಯಾಕಂದರೆ ಅದನ್ನು ಇಮ್ಯಾಜಿನ್ ಮಾಡ್ತಾ ಹೇಳ್ತಾ ಇದ್ದಿಲ್ಲ, ಅದು ತುಂಬ ವಿಯರ್ಡ್ ಆಗಿತ್ತು ಗುರು, ಅದಕ್ಕೆ ಪ್ರಾಬ್ಲಮ್ ಆಯಿತು. ಸೊ ನೆಕ್ಸ್ಟ್ ಟೈಮ್ ಹೀಗಾಗೋಲ್ಲ ಆ್ಯಂಡ್ ಅದಕ್ಕೆ ಸಾರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಹಾರರ್ ಸ್ಟೋರಿ ಬಗ್ಗೆ ನಿಮ್ಮ ಏನು ಅನಿಸಿಕೆ ಇದೆ ಆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಈ ವಿಡಿಯೋನ, ಈ ಚಾನಲ್ನ ಗ್ರೋ ಮಾಡಿ ಆ್ಯಂಡ್ ಎಲ್ಲರಿಗೂ ಫಾರ್ವರ್ಡ್ ಮಾಡಿ, ಎಲ್ಲರಿಗೂ ಕಳಿಸಿ, ಸಪೋರ್ಟ್ ಮಾಡಿ, ಪ್ರೀತಿ ತೋರಿಸಿ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ. ಆ್ಯಂಡ್ ಇನ್ನೊಂದೇನೆಂದರೆ, ನಾನು ಈ ಕತೆಗೆ ಎಂಟರ್ ಆಗೋಕ್ಕಿಂತ ಮುಂಚೆ ನಾನು ಒಬ್ಬ ಹಿಪ್ ಹಾಪ್ ಆರ್ಟಿಸ್ಟ್. ನಂದು ಇನ್ನೊಂದು ಚಾನಲ್ ಇದೆ, ಅಲ್ಲಿ ನಾನು ರ್ಯಾಪ್ ಮಾಡ್ತೀನಿ. ಸೊ ಆ ಚಾನಲ್ ಲಿಂಕು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿ ಕ್ಲಿಕ್ ಮಾಡಿ ಆ್ಯಂಡ್ ಅಲ್ಲಿ ಹೋಗಿ ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ, ಸಪೋರ್ಟ್ನ ತೋರಿಸಿ. ಆ್ಯಂಡ್ ನನ್ನ ಹೊಸ ಸಾಂಗ್ ಇದೆ ಸಿಟಿ ಸಿಸ್ಟಮ್ ಅಂತ, ಅದನ್ನು ಕೇಳೋಕ್ಕೆ ಮರಿಬೇಡಿ. ಸೊ ಅದನ್ನು ಕೇಳಿ, ಎಲ್ಲ ಸಾಂಗ್ಗಳು ಕೇಳಿ, ನಿಮ್ಮ ಅನಿಸಿಕೆ, ನಿಮ್ಮ ಪ್ರೀತಿ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ಆ್ಯಂಡ್ ನನ್ನ ಕಡೆಯಿಂದ ನಿಮಗೊಂದು ರಿಕ್ವೆಸ್ಟ್ ಇದೆ, ನಿಮ್ಮ ಜೊತೆ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಇಲ್ಲ ನಿಮ್ಮ ಫ್ರೆಂಡ್ ಜೊತೆ ಯಾವುದಾದ್ರೂ ಒಂದು ಹಾರರ್ ಘಟನೆ ನಡೆದಿದ್ರೆ ಸೊ ಪ್ಲೀಸ್ ಅದನ್ನು ನನಗೆ ತಿಳಿಸಿ, ನನಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ಇಮೇಲು ಮತ್ತು ನನ್ನ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ. ಡಿಸ್ಕ್ರಿಪ್ಷನ್ನಲ್ಲಿ ಹೋಗಿ ಅಲ್ಲಿ ಇನ್ಸ್ಟಾಗ್ರಾಮ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ನಾನು 24/7 ಆನ್ಲೈನ್ ಇರ್ತೀನಿ. ನಂಗೆ DM ಮಾಡಿ ಆ್ಯಂಡ್ ನಾನು ನಿಮ್ಗೆ ಖಂಡಿತ ರಿಪ್ಲೈ ಕೊಡ್ತೀನಿ. ಈ ಹಾರರ್ ಸ್ಟೋರಿ ಬಗ್ಗೆ ನಿಮಗೇನು ಅನಿಸಿಕೆ ಇದೆ ಆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ನಿಮ್ಮ ಪ್ರೀತಿ ತೋರಿಸಿ. ಸೊ ಥ್ಯಾಂಕ್ ಯು ಸೋ ಮಚ್. ಹೇ ಗಾಯ್ಸ್, ನಾನು ನಿಮ್ಮ ಡಿಸೈನ್. ಮತ್ತೆ ಸಿಗುವ ಕಥೆಯಲ್ಲಿ ನೆಕ್ಸ್ಟ್ ಟೈಮ್.